ಸೀರಿಯಲ್‌ಗಳಲ್ಲಿ ನಟಿಸಿ ಜನರ ಮನಸ್ಸನ್ನ ಗೆದ್ದಿದಂತಹ ಸ್ಪಂದನ ಸೋಮಣ್ಣ ಅವರು ಹೆಚ್ಚಾಗಿ ಹೆಸರು ಮಾಡಿದ್ದು ಅಂದ್ರೆ ಬಿಗ್ ಬಾಸ್‌ಗೆ ಬಂದ್ಮೇಲೆನೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮದಲ್ಲಿ ತಮ್ಮ ಸೌಂದರ್ಯದಿಂದನೇ ಜನರ ಮನಸ್ಸನ್ನ ಮತ್ತಷ್ಟು ಗೆದ್ದುಬಿಟ್ಟಿದ್ರು ಸ್ಪಂದನ ಸೋಮಣ್ಣ ಅವರು. ಇತ್ತೀಚೆಗಷ್ಟೇ ಯುರೋಪ್ ಪ್ರವಾಸಕ್ಕೂ ಕೂಡ ಹೋಗಿದ್ದಂತಹ ಸ್ಪಂದನ ಇದೀಗ ತಮ್ಮ ಫ್ಯಾನ್ಸ್‌ಗೆ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಪ್ಯಾರಿಸ್ ಮೇನ್ ಕ್ಯಾರೆಕ್ಟರ್ ಆಗಿರ್ಲಿಲ್ಲ ಅಂತ ಹೇಳಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರ್ಕೊಳ್ಳೋದ್ರ ಮೂಲಕ ತಮ್ಮ ಜೊತೆಗಿರುವಂತಹ ಒಬ್ಬ ಪ್ರಿಯತಮನ ಫೋಟೋಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ. ಹಾಗಾದ್ರೆ ಸ್ಪಂದನ ಸೋಮಣ್ಣ ಅವರು ಎಂಗೇಜ್ ಆಗೋಗಿದಾರಾ? ಸ್ಪಂದನ ಅವರ ಬಾಯ್ ಫ್ರೆಂಡ್ ಯಾರು? ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ನೀವು ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದಂತಹ ಗೃಹ ಪ್ರವೇಶ ಮತ್ತೆ ಕರಿಮಣಿ ಧಾರಾವಾಹಿಯಲ್ಲಿ ಅಭಿನಯಿಸಿರುವಂತಹ ಚೆಲುವೆ ಸ್ಪಂದನ ಸೋಮಣ್ಣ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮದಲ್ಲೂ ಕೂಡ ಸ್ಪಂದನ ಸೋಮಣ್ಣ ಅವರು ಭಾಗವಹಿಸಿದ್ರು. ಸೊ ಈ ಸ್ಪಂದನ ಸೋಮಣ್ಣಗೆ ತುಂಬಾನೇ ಜನಪ್ರಿಯತೆ ಅಥವಾ ತುಂಬಾನೇ ಹೆಸರು ತಂದ್ಕೊಟ್ಟಿದ್ದು ಅಂದ್ರೆ ಬಿಗ್ ಬಾಸ್ ಅಂತಾನೆ ಹೇಳ್ಬಹುದು. ಸ್ಪಂದನೆಗೆ ಯಾವಾಗ್ಲೂ ಗಿಲ್ಲಿ ನಟ ಕಳ್ಳಪುಟ್ಟಿ ಅಂತಾನೆ ಕರಿತಾ ಇದ್ರು. ಫ್ಯಾನ್ಸ್ ಕೂಡ ಇದೀಗ ಕಳ್ಳಪುಟ್ಟಿ ಅಂತಾನೆ ಪ್ರೀತಿಯಿಂದ ಸ್ಪಂದನ ಅವ್ರನ್ನ ಕರೀತಾರೆ. ಇತ್ತೀಚೆಗಷ್ಟೇ ನಟಿ ಸ್ಪಂದನ ಸೋಮಣ್ಣ ಯುರೋಪ್ ಪ್ರವಾಸಕ್ಕೆ ಹೋಗಿದ್ರು. ಇಟಲಿ, ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲ್ಯಾಂಡ್ ಸುಂದರ ಪ್ರದೇಶಗಳಿಗೆ ಭೇಟಿಯನ್ನು ಕೂಡ ಕೊಟ್ಟಿದ್ರು. ಯುರೋಪ್ ಪ್ರವಾಸ ಮುಗಿಸ್ಕೊಂಡು ಬಂದ್ಮೇಲೆ ಸ್ಪಂದನ ಸೋಮಣ್ಣ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಪ್ಯಾರಿಸ್‌ನಲ್ಲಿ ಐಫೆಲ್ ಟವರ್ ಮುಂದೆ ಹುಡುಗನ ಕೈ ಹಿಡಿದು ತಾವು ಓಡಾಡ್ತಿರುವಂತಹ ಫೋಟೋವನ್ನ ಸ್ಪಂದನ ಸೋಮಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನ ನೋಡಿದಂತಹ ಒಂದಿಷ್ಟು ತಾರೆಯರು ಕೂಡ ಶುಭಾಶಯಗಳ ಮಹಾಪುರವನ್ನೇ ಹರಿಸ್ತಾ ಇದ್ದಾರೆ. ಹಾಗಾದ್ರೆ ಸ್ಪಂದನ ಸೋಮಣ್ಣ ಎಂಗೇಜ್ ಆಗಿದಾರಾ ಅಂತ ಕೂಡ ಫ್ಯಾನ್ಸ್ ಕೇಳೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಹುಡುಗನ ಜೊತೆಗಿರುವಂತಹ ಫೋಟೋವನ್ನ ಹಂಚ್ಕೊಂಡು ಪ್ಲಾಟ್ ಟ್ವಿಸ್ಟ್ ಪ್ಯಾರಿಸ್ ಮೇನ್ ಕ್ಯಾರೆಕ್ಟರ್ ಆಗಿರ್ಲಿಲ್ಲ ಅಂತ ಸ್ಪಂದನ ಸೋಮಣ್ಣ ಬರ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಅವರು ಅಮೃತಧಾರೆಯ ಹಾಡನ್ನು ಕೂಡ ಹಾಕೊಂಡಿದ್ದಾರೆ. ಸ್ಪಂದನ ಅವ್ರನ್ನ ಈ ಪೋಸ್ಟ್ ನೋಡಿದಂತಹ ಅನುಪಮ ಗೌಡ, ಮಧುಶ್ರೀ ಮಿಕ್ಕಿದಂತೆ ಒಂದಿಷ್ಟು ತಾರೆಯರು ಕೂಡ ಕಂಗ್ರಾಟ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಸ್ಪಂದನ ಅವರು ನಿಜವಾಗ್ಲೂ ಬಾಯ್ ಫ್ರೆಂಡ್ ಜೊತೆನೆ ಹೋಗಿದ್ರಾ? ಅವರ ಒಂದು ಎಂಗೇಜ್ ಆಗಿರೋದಕ್ಕೋಸ್ಕರನೇ ಅವರು ಪ್ರವಾಸಕ್ಕೆ ಹೋಗಿದ್ರ ಅನ್ನೋಂತಹ ಪ್ರಶ್ನೆಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಸದ್ಯಕ್ಕೆ ಹುಡುಗನ ಫೋಟೋನ ಹಂಚ್ಕೊಂಡು ಈ ರೀತಿಯಾಗಿ ಟ್ವಿಸ್ಟ್ ಕೊಟ್ಟಿರುವಂತಹ ಸ್ಪಂದನ ಸೋಮಣ್ಣನೇ ತಮ್ಮ ಬಾಯ್ ಫ್ರೆಂಡ್ ಯಾರು ಅಂತ ರಿವೀಲ್ ಮಾಡ್ಬೇಕಿದೆ.